ಸಣ್ಣ ಕಥೆಗಳ ಜನಕ ಎಂದು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರಸಿದ್ಧಿ ಪಡೆದಂಥ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಒಂದು ಹೆಸರಿಟ್ಟಿದ್ದಾರೆ. ಪ್ರಿಯದರ್ಶಿ ಅಶೋಕ ಅಂತ ಹೇಳಿ. ಮೊದಲನೇದಾಗಿ ಲೇಖಕರ ಪರಿಚಯವನ್ನು ಮಾಡಿಕೊಳ್ಳೋಣ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಕಾವ್ಯನಾಮ ಶ್ರೀನಿವಾಸ. ಆಗಲೇ ಹೇಳಿದ ಹಾಗೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಕನ್ನಡ ಸಣ್ಣ ಕಥೆಗಳ ಜನಕ ಅಂತಲೇ ಪ್ರಸಿದ್ಧರಾದಂಥವ್ರು. ನವೋದಯ ಸಾಹಿತ್ಯ ಸಂದರ್ಭದ ಪ್ರಮುಖ ಸಾಹಿತಿಗಳಾದಂಥ ಇವರ ಕಾಣಿಕೆ ಕನ್ನಡ ಸಾಹಿತ್ಯ ಲೋಕಕ್ಕೆ ಅಮೋಘವಾದಂಥದ್ದು. ಮೈಸೂರು ಸಂಸ್ಥಾನದ ಸಿವಿಲ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದಂಥ ಇವರು ಸರ್ಕಾರದ ವಿವಿಧ ಉನ್ನತ ಹುದ್ದೆಗಳನ್ನು ನಿರ್ವಹಿಸುವಂಥ ಕೆಲಸವನ್ನು ಮಾಡ್ತಾರೆ. 1944ರಲ್ಲಿ ಸರ್ಕಾರಿ ವೃತ್ತಿಯಿಂದ ನಿವೃತ್ತಿಯನ್ನು ಪಡೆದರು. ಸಣ್ಣ ಕಥೆ, ನಾಟಕ, ಪ್ರಬಂಧ, ಕಾದಂಬರಿ, ಅನುವಾದ, ವಿಮರ್ಶೆ, ಜೀವನ ಚರಿತ್ರೆ, ಚರಿತ್ರೆ ಹೀಗೆ ಸಾಹಿತ್ಯ ಕ್ಷೇತ್ರದ ಎಲ್ಲ ವಿಭಾಗಗಳಲ್ಲೂ ಅಪಾರ ಸಾಧನೆಯನ್ನು ಮಾಡಿರುವಂಥವ್ರು. ಚಿಕ್ಕವೀರ ರಾಜೇಂದ್ರ, ಚನ್ನ ಬಸವನಾಯಕ ಇವರ ಎರಡು ಪ್ರಮುಖ ಕಾದಂಬರಿಗಳಾದರೆ ಕಾಕನಕೋಟೆ, ಯಶೋಧರ ಹೀಗೆ ಅನೇಕ ನಾಟಕಗಳನ್ನು ಕೂಡ ರಚನೆ ಮಾಡ್ತಾರೆ. ಭಾವ ಅನ್ನುವಂಥ ಆತ್ಮಕಥೆಯನ್ನು ಬರೀತಾರೆ, ಸಂಪುಟಗಳಲ್ಲಿ ಬರ್ತದೆ. ಸುಬ್ಬಣ್ಣ ಅನ್ನುವಂಥ ನೀಳ್ಗತೆ, ಆದಿಕವಿ ವಾಲ್ಮೀಕಿ, ಭಾರತೀಯ ತೀರ್ಥ ಅನ್ನುವಂಥ ವಿಮರ್ಶೆ ಕೃತಿಗಳು ಹೀಗೆ ಹಲವಾರು ಕೃತಿಗಳನ್ನು ಕನ್ನಡ ಸಾಹಿತ್ಯಕ್ಕೆ ನೀಡಿದ್ದಾರೆ. ಶ್ರೀಯುತರಿಗೆ ಮೈಸೂರು ಕರ್ನಾಟಕ ವಿಶ್ವವಿದ್ಯಾಲಯಗಳಿಂದ ಗೌರವ ಡಾಕ್ಟರೇಟ್ ಪದವಿಗಳು ಲಭಿಸಿವೆ. 1983ರಲ್ಲಿ ಇವರ ಸಮಗ್ರ ಸಾಧನೆಗಾಗಿ ಜ್ಞಾನಪೀಠ ಪ್ರಶಸ್ತಿ ಕೂಡ ಲಭ್ಯ ಆಗಿದೆ. ಹಾಗೆ ಬೆಳಗಾವಿಯಲ್ಲಿ ನಡೆದಂಥ 1929ರಲ್ಲಿ ಬೆಳಗಾವಿಯಲ್ಲಿ ನಡೆದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರೂ ಕೂಡ ಆಗಿದ್ದಂಥವ್ರು. ಮಾಸ್ತಿಯವರ ಸಮಗ್ರ ಕಥೆಯಿಂದ ಪ್ರಿಯದರ್ಶಿ ಅಶೋಕ ಅನ್ನುವಂಥ ಕಥೆಯನ್ನು ಆಯ್ದುಕೊಳ್ಳಲಾಗಿದೆ. ಈಗಾಗಲೇ ನಮಗೆ ಗೊತ್ತು ಸಾಮ್ರಾಟ್ ಅಶೋಕ ಹೇಗೆ ಮನಪರಿವರ್ತನೆಯನ್ನು ಹೊಂತಾನೆ ಅಂತ ಇತಿಹಾಸದಲ್ಲಿ ನಾವು ಓದಿರ್ತೀವಿ. ಅಂತಹ ಸಾಮ್ರಾಟನಾದಂಥ ಅಶೋಕ ಹೇಗೆ ಆತನ ಮನಪರಿವರ್ತನೆಯಾಗಿ ಯುದ್ಧವನ್ನು ಕೈಬಿಟ್ಟು ಆತ ಬೌದ್ಧ ಧರ್ಮದ ಅನುಯಾಯಿ ಆಗ್ತಾನೆ ಅನ್ನುವಂಥದ್ದು ಈ ಕಥೆಯ ಒಂದು ತಿರುಳು ಅಂತ ಹೇಳ್ಬೋದು. ಕಥೆಯನ್ನು ನೋಡ್ತಾ ಹೋಗೋಣ. ನಾನು ಓದೋದಕ್ಕೆ ಸುಲಭ ಆಗಲಿ ಅನ್ನುವಂಥ ಕಾರಣಕ್ಕೆ ಅದನ್ನು ಪಾಯಿಂಟ್ಗಳ ರೀತಿಯಲ್ಲಿ ಮಾಡಿದ್ದೀನಿ. ಯುದ್ಧದ ನಂತರದ ವಿಜಯೋತ್ಸವ. ಮಗಧದ ದೊರೆ ಭೂಪಾಲನಾದಂಥ ಬಿಂದುಸಾರನ ಪುತ್ರನಾದಂಥ ಅಶೋಕವರ್ಧನ ಮಹಾರಾಜ ಸುಮಾರು 2 ತಿಂಗಳ ಕಾಲ ಛಲದಿಂದ ಯುದ್ಧವನ್ನು ನಡೆಸಿ ಕಳಿಂಗದ ರಾಜಧಾನಿಯನ್ನು ತನ್ನ ಕೈವಶವನ್ನಾಗಿ ಮಾಡಿಕೊಳ್ತಾನೆ. ಯುದ್ಧದ ಗೆಲುವಿನಿಂದ ಅತ್ಯಂತ ಸಂತೋಷನಾದಂಥ ಅಶೋಕ ಒಂದು ಕಡೆ ನೆಮ್ಮದಿಯಿಂದ ಇದ್ದರೆ, ಅವನ ಸೈನ್ಯದ ನಾಯಕರು ಯುದ್ಧದಲ್ಲಿರುವಂಥ ತಮ್ಮ ಸಾಹಸಗಾಥೆಗಳನ್ನು ಹಂಚಿಕೊಳ್ತಾ ವಿಜಯೋತ್ಸವದ ಭೋಜನದಲ್ಲಿ ತೊಡಗಿರ್ತಾರೆ. ಅದರಲ್ಲಿ ಅಶೋಕನು ಕೂಡ ಭಾಗಿಯಾಗಿರ್ತಾನೆ. ಈ ರೀತಿ ಭೋಜನ ಮುಗಿದ ನಂತರ ಉಪಗುಪ್ತರ ಆಗಮನವಾಗ್ತದೆ ಮತ್ತು ನಗರ ಸಂಚಾರ. ಭೋಜನ ಮುಗಿಸಿ ವಿಶ್ರಾಂತಿಗೆ ತೆರಳಿದಂಥ ಅಶೋಕನನ್ನು ಬೌದ್ಧ ಶ್ರಮಣನಾದ ಉಪಗುಪ್ತನು ಭೇಟಿಯಾಗ್ತಾನೆ. ಶ್ರಮಣ ಅಂತಂದರೆ ಬೌದ್ಧ ಧರ್ಮದ ಸನ್ಯಾಸಿ ಅಂತ ಅರ್ಥ. ಆತನ ಹೆಸರು ಉಪಗುಪ್ತ ಅಂತ ಹೇಳಿ. ಆತ ಅಶೋಕನನ್ನು ಭೇಟಿಯಾಗೋದಕ್ಕೆ ಆತ ಇದ್ದಂಥ ಶಿಬಿರಕ್ಕೆ ಏನು ಅಂದರೆ ಬರುವಂಥದ್ದು. ವಿಜಯದ ಸಂಭ್ರಮದಲ್ಲಿದ್ದಂಥ ಅಶೋಕನಿಗೆ ಉಪಗುಪ್ತನ ಮುಖದಲ್ಲಿದ್ದ ದುಃಖ ಆಶ್ಚರ್ಯವನ್ನುಂಟು ಮಾಡ್ತದೆ. ಯಾಕಂದರೆ ಅಶೋಕನಿಗೂ ಮತ್ತು ಉಪಗುಪ್ತನಿಗೂ ಬಹಳಷ್ಟು ಒಳ್ಳೆಯ ಸ್ನೇಹ. ಈತ ಒಬ್ಬ ರಾಜ, ಆತ ಒಬ್ಬ ಸನ್ಯಾಸಿ. ಆದರೂ ಕೂಡ ಏನು ಅಂತಂದರೆ ಅವರಿಬ್ಬರ ನಡುವೆ ಒಂದು ಒಳ್ಳೆಯ ಒಡನಾಟವಿತ್ತು. ಆ ಸ್ನೇಹಿತನಾದಂಥ ಉಪಗುಪ್ತನ ಮುಖದಲ್ಲಿ ಆಶ್ಚರ್ಯ, ಆತನಿಗೆ ದುಃಖ ನೋಡಿ. ಯಾಕಂದ್ರೆ ನಾನು ಯುದ್ಧವನ್ನು ಗೆದ್ದೀನಿ ಅಂತ ನನ್ನ ಸ್ನೇಹಿತ ಸಂತೋಷವಾಗಿರಬೇಕಾಗಿತ್ತು, ಆದರೆ ದುಃಖದಲ್ಲಿದ್ದಾನೆ ಅಂತ ಆತನಿಗೆ ಒಂದು ರೀತಿ ಆಶ್ಚರ್ಯ ಆಯಿತು.
ಸೋತವರ ಪರವಾಗಿ ನನಗೆ ಚಿಂತೆಯಾಗಿದೆ ಅಂತ ಹೇಳುವಂಥ ಉಪಗುಪ್ತನು ಯುದ್ಧದ ನೈಜದ ಭೀಕರತೆಯನ್ನು ಅರಿಯಲು ಅಶೋಕನನ್ನು ಸಾಮಾನ್ಯ ವೇಷದಲ್ಲಿ ನಗರ ಸಂಚಾರಕ್ಕೆ ಆಹ್ವಾನಿಸ್ತಾನೆ. ಯುದ್ಧ ಅಂದರೆ ಯಾವಾಗಲೂ ಬಹಳಷ್ಟು ಹಿಂಸೆ, ಹಾಗೆ ಆರ್ಥಿಕ ಹಿನ್ನಡೆ, ಎಷ್ಟೋ ಕುಟುಂಬಗಳ ದೈನ್ಯ ಪರಿಸ್ಥಿತಿ ಇವೆಲ್ಲವೂ ಕೂಡ. ಹೀಗಾಗಿ ಉಪಗುಪ್ತ ಹೇಳ್ತಾನೆ, ನಿನಗೆ ಸಂತೋಷ ತಂದಿರ್ಬೋದು, ಆದರೆ ಸೋತರ ಪರವಾಗಿ ನನಗೆ ಚಿಂತೆ ಆಗ್ತಾಯಿದೆ. ಯುದ್ಧದ ಭೀಕರತೆ ನಿನಗೆ ತೋರಿಸ್ಬೇಕು ಅಂದರೆ ನೀನೊಬ್ಬ ಸಾಮ್ರಾಟನಾಗಿ ಬರಬೇಡ, ಒಬ್ಬ ಸಾಮಾನ್ಯ ಮನುಷ್ಯನ ವೇಷದಲ್ಲಿ ನಗರ ಸಂಚಾರಕ್ಕೆ ಬಾ ಅನ್ನುವಂಥ ಆಹ್ವಾನವನ್ನು ಕೊಡ್ತಾರೆ ಉಪಗುಪ್ತರು. ಅದ್ರ ಜೊತೆ ಇನ್ನೊಂದು ಮಾತು ಹೇಳ್ತಾರೆ, ಯಾವುದೇ ಪರಿಸ್ಥಿತಿಯಲ್ಲೂ ಅಸಹಾಯ ಸಾಮಾನ್ಯ ಮನುಷ್ಯನಂತೆ ಸುಮ್ಮನಿರಬೇಕು ಅನ್ನುವಂಥ ಷರತ್ತಿನ ಮೇಲೆ ಅಶೋಕ ಅದಕ್ಕೆ ಒಪ್ಕೊಳ್ತಾನೆ. ಅಂದರೆ ಅಲ್ಲಿ ಏನಾದರೂ ಅನ್ಯಾಯ ನಡೀತಾ ಇತ್ತು, ತೊಂದರೆ ನಡೀತಾ ಇತ್ತು ಅಂದರೆ ರಾಜನಾಗಿ ನೀನು ಬಿಡಿಸ್ಬೇಕು ಅಂತಿಲ್ಲ, ನೀನು ಸಾಮಾನ್ಯ ಮನುಷ್ಯನಂತೆ ಅದನ್ನೇ ನೋಡ್ತಾ ನಿಂತಿರಬೇಕು ಅನ್ನುವಂಥ ಒಂದು ಷರತ್ತನ್ನು ಉಪಗುಪ್ತರು ಅಶೋಕನಿಗೆ ವಿಧಿಸಿದಾಗ ಒಪ್ಪಿ ಸಾಮಾನ್ಯ ಮನುಷ್ಯನಂತೆ ವೇಷ ಹಾಕ್ಕೊಂಡು ನಗರ ಸಂಚಾರಕ್ಕೆ ಉಪಗುಪ್ತರೊಂದಿಗೆ ಅಶೋಕ ತೆರಳ್ತಾನೆ. ಅಶೋಕ ಆ ಕಳಿಂಗ ನಗರಕ್ಕೆ ತಲುಪಿದಾಗ ಅಲ್ಲಿ ನಡೆದಂಥ ಭೀಕರ ನಗರದ ದೃಶ್ಯಗಳನ್ನು ಆತ ಕಣ್ಣಾರೆ ನೋಡುವಂಥದ್ದು. ಮೊದಲನೇದಾಗಿ ಹೆಣಗಳ ರಾಶಿ, ಇನ್ನೂ ಊರನ್ನೇ ತಲುಪಿಲ್ಲ, ಕೋಟೆ ಬಾಗಿಲಲ್ಲಿ ಬಿದ್ದಿರುವ ಹೆಣಗಳ ರಾಶಿ, ಹಾಗೆ ಆ ಹೆಣಗಳಿಂದ ಹರಿದು ಹೋದಂಥ ಹೆಪ್ಪುಗಟ್ಟಿದ ರಕ್ತವನ್ನು ಕಂಡಂಥ ಅಶೋಕನಿಗೆ ಯುದ್ಧದ ಕ್ರೌರ್ಯದ ಮೊದಲನೇ ದರ್ಶನವಾಗ್ತದೆ. ಕೋಟೆ ಬಾಗಿಲಲ್ಲಿ ಸಾವಿರಾರು ಹೆಣಗಳು ಬಿದ್ದಿರ್ತವೆ. ಗೆದ್ದ ಸೈನಿಕರು ಅಂದರೆ ಅಶೋಕನ ಸೈನಿಕರೇ ದಾರಿ ಮಾಡಿಕೊಳ್ಳೋದಕ್ಕೆ, ಒಳಗಡೆ ಹೋಗೋದಕ್ಕೆ, ಕೋಟೆ ದಾಟಿ ಊರು ಒಳಗಡೆ ಹೋಗೋದಕ್ಕೆ ಆ ಶವಗಳನ್ನು ಅತ್ತಿತ್ತ ಎಳೆದಾಡಿರ್ತಾರೆ. ಅಶೋಕ ಉಪಗುಪ್ತನ ಜೊತೆಗೆ ನಗರದೊಳಗೆ ಹೋದಾಗ ಆ ದೃಶ್ಯಗಳು ಅವನನ್ನು ಬೆಚ್ಚಿ ಬೀಳಿಸ್ತವೆ. ಅದರಲ್ಲಿ ಮೊದಲನೇದಾಗಿ ಲೂಟಿ ಮತ್ತು ದೌರ್ಜನ್ಯ ಅಂತ. ಅಶೋಕ ಯುದ್ಧ ನಂತರ ಸೈನಿಕರಿಗಾಗಲಿ ಸೈನ್ಯದ ನಾಯಕರಿಗಾಗಲಿ ರಾಜಾಜ್ಞೆಯನ್ನು ಮಾಡಿರ್ತಾನೆ, ಜನರಿಗೆ ಯಾವುದೇ ರೀತಿ ತೊಂದರೆಗಳನ್ನು ಕೊಡಬಾರ್ದು ಅಂತ. ಆದರೆ ಅಶೋಕನ ಸೈನಿಕರು ರಾಜಾಜ್ಞೆಯನ್ನು ಮೀರಿ ಜನರ ಮನೆಗಳಿಗೆ ನುಗ್ಗಿ ಅವರ ಆಸ್ತಿ ಪಾಸ್ತಿಗಳನ್ನೆಲ್ಲ ಲೂಟಿ ಮಾಡ್ತಾರೆ. ತನ್ನ ಸೈನಿಕರು, ಅದು ಆತನ ಕಣ್ಮುಂದೆನೇ ನಡೀತಾ ಇದ್ದಂಥ ಸನ್ನಿವೇಶ, ತನ್ನ ಸೈನಿಕರು ತನ್ನ ರಾಜಾಜ್ಞೆಯನ್ನು ಮೀರಿ ಲೂಟಿ ಮಾಡ್ತಿರೋದು, ಹಾಗೆ ಸ್ತ್ರೀಯರ ಮೇಲೆ ದೌರ್ಜನ್ಯ ಎಸಗ್ತಿರೋದನ್ನು ಕಂಡಂಥ ಅಶೋಕನಿಗೆ ತನ್ನ ಆಡಳಿತದ ಮೇಲೇ ಏನು ಅಂತಂದರೆ ಆತನಿಗೆ ಜಿಗುಪ್ಸೆ ಉಂಟಾಗ್ತದೆ. ಅಶೋಕನ ಮನ ಕಲಕಿದಂಥ ಒಂದು ಪ್ರಸಂಗ ಮಾನಭಂಗ ಮತ್ತು ಸಾವು. ಅಶೋಕ ಆ ಊರಿನ ನಗರದ ಮಧ್ಯದಲ್ಲಿ ಹೋದಂಥ ಸಂದರ್ಭದಲ್ಲಿ ಒಂದು ಮನೆಯ ಮೇಲೆ ಸೈನಿಕರಿಂದ ತಪ್ಪಿಸಿಕೊಳ್ಳೋದಕ್ಕೆ ಒಬ್ಬ ಹೆಣ್ಣು ಮಗಳು ಕಿರ್ಚಾಡ್ತಾ ಇದ್ದಾಳೆ. ಅವರು ಬಲಾತ್ಕಾರ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ, ದಮ್ಮಯ್ಯ ನನ್ನನ್ನು ಬಿಟ್ಬಿಡ್ರಿ, ನಿಮ್ಗೆ ಅಕ್ಕ ತಂಗಿರಿಲ್ವಾ ಅಂತ ಕೂಗ್ತಾ ಹೆಣ್ಮಗಳು ಜೋರಾಗಿ ಕಿರ್ಚಾಡ್ತಾ ಕೊನೆಗೆ ತನ್ನ ಮಾನವನ್ನು ಕಾಪಾಡ್ಕೋಬೇಕು ಅಂತ ಪ್ರಾಣವನ್ನೂ ಲೆಕ್ಕಿಸದೆ ಮಹಡಿಯಿಂದ ಕೆಳಗೆ ಬಿದ್ದು ಆಕೆ ಪ್ರಾಣ ಬಿಡೋದನ್ನು ಅಶೋಕ ಕಣ್ಣಾರೆ ಏನು ಅಂದರೆ ಕಾಣುವಂಥದ್ದು. ಆ ಸೈನಿಕರು ಬೇರೆ ಯಾರೂ ಅಲ್ಲ, ಅಶೋಕನ ಯುದ್ಧ ಪಡೆಯ ಸೈನಿಕರೇ. ಅವರು ಆಕೆಯ ಮೇಲೆ ಮಾನಭಂಗ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಮಾನವನ್ನು ಕಾಪಾಡೋದಕ್ಕೋಸ್ಕರ ಆಕೆ ಮಹಡಿ ಮೇಲಿಂದ ಜಿಗಿದು ತನ್ನ ಪ್ರಾಣವನ್ನೇ ಏನು ಅಂದರೆ ಅಲ್ಲಿ ತೊರೆಯುವಂಥದ್ದು. ಇದು ಒಂದು ಘಟನೆ ಅಷ್ಟೇ ಅಲ್ಲ, ಎಷ್ಟೋ ಜನ ಅಸಹಾಯಕರು ಮೊರೆಯನ್ನು ಇಡ್ತಾ ಇದ್ದಾರೆ. ಅಶೋಕ ಯಾರಾದರೂ ಆ ನಗರದ ಜನ, ಸಾಮಾನ್ಯ ಜನರು ತೊಂದರೆ ಆದರೆ ನಿಮ್ಮ ಹತ್ರ ಬಂದರೆ ಅವ್ರಿಗೆ ಸಹಾಯ ಮಾಡಿರಿ ಅಂತ ಒಂದಿಷ್ಟು ನಾಯಕರನ್ನು, ಸೇನಾ ನಾಯಕರನ್ನು ನೇಮಿಸಿದ್ದ. ರಕ್ಷಣೆ ಭರವಸೆ ನೀಡಬೇಕಾದಂಥ ನಾಯಕರು ಸಹಾಯ ಮಾಡದೆ ಜನರ ದೈನ್ಯತೆಯನ್ನು ಹಾಸ್ಯ ಮಾಡೋದನ್ನಂತ ಕಂಡಂಥ ಅಶೋಕನಿಗೆ ತೀವ್ರ ಜಿಗುಪ್ಸೆ ಉಂಟಾಗ್ತದೆ. ಯಾರಾದರೂ ತಮ್ಮ ಮನೆಯನ್ನು ಲೂಟಿ ಮಾಡ್ತಾ ಇದ್ದಾರೆ, ತಮ್ಮ ಹೆಣ್ಣು ಮಕ್ಕಳಿಗೆ ಸೈನಿಕರು ತೊಂದರೆ ಕೊಡ್ತಾ ಇದ್ದಾರೆ, ಮಾನಭಂಗಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಬಂದು ಆ ನಾಯಕರ ಹತ್ರ ಮೊರೆ ಹೇಳಿದಾಗ ಆ ನಾಯಕರು ಯಾವುದೇ ಸಹಾಯವನ್ನು ಮಾಡದೆ ಬದಲಾಗಿ ಅವರನ್ನು ಅಪಹಾಸ್ಯ ಮಾಡ್ತಾರೆ,
ಅಲ್ಲಿಂದ ಹೋಗಿ ತಮ್ಮ ಜೀವವನ್ನು ಉಳಿಸ್ಕೋರಿ ಎನ್ನುವಂಥ ಎಚ್ಚರಿಕೆಯನ್ನು ಕೊಡುವಂಥದ್ದನ್ನು ಅಶೋಕ ನೋಡಿದಾಗ ಆತನಿಗೆ ತೀವ್ರ ಬೇಸರ ಉಂಟಾಗ್ತದೆ. ತನ್ನ ಸೈನಿಕರು ಈ ರೀತಿ ರಾಜಾಜ್ಞೆನ ಮೀರಿ ಲೂಟಿ ಮಾಡ್ತಿರೋದು, ಸ್ತ್ರೀಯರ ಮೇಲೆ ದೌರ್ಜನ್ಯ ಎಸಗ್ತಿರೋದಂಥ ಕಂಡಂಥ ಅಶೋಕನಿಗೆ ತನ್ನ ಮೇಲೆ ತನಗೇ ಏನು ಅಂದರೆ ಅಲ್ಲಿ ಜಿಗುಪ್ಸೆ ಭಾವ, ಆಡಳಿತದ ಮೇಲೆ ಒಂದು ರೀತಿ ಅಸಹಾಯಕ ಮನೋಭಾವನೆ ಏನು ಅಂದರೆ ಉಂಟಾಗುವಂಥದ್ದು. ಅಷ್ಟಾಗಿಯೂ ಅಲ್ಲಿದ್ದಂಥ ಕೆಲವೊಂದಿಷ್ಟು ಸೈನಿಕರನ್ನು ಉಪಗುಪ್ತರು ಕೇಳ್ತಾರೆ, ನೀವು ಯಾಕೆ ಸಹಾಯ ಮಾಡ್ತಾ ಇಲ್ಲ ಜನರಿಗೆ ಅಂತ ಹೇಳಿದಾಗ ಅದಕ್ಕೆ ಆ ಸೈನಿಕ ಹೇಳ್ತಾನೆ, ಎಷ್ಟೋ ಸೈನಿಕರಿಗೆ ಸಹಾಯ ಮಾಡಬೇಕು ಅಂತ ಮನಸ್ಸಿದೆ, ಆದರೆ ನಾವೇನಾದರೂ ಸಹಾಯವನ್ನು ಮಾಡಿದರೆ ಆ ರಾಜನ ಸೈನಿಕರು ಅಂದರೆ ಅಶೋಕನ ಸೈನಿಕರು ನಮ್ಮ ಪ್ರಾಣವನ್ನೇ ಏನು ಅಂದರೆ ತೆಗೆದು ಹಾಕಿಬಿಡ್ತಾರೆ. ಆ ಕಾರಣದಿಂದ ನಾವು ಸಹಾಯವನ್ನು ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನು ಹೇಳುವಂಥದ್ದು. ಈ ಯುದ್ಧದ ಎಲ್ಲ ದೃಶ್ಯಗಳನ್ನು ನೋಡಿ ಆತನಿಗಾದಂಥ ಮನಪರಿವರ್ತನೆ ಮತ್ತು ಆತ ನಡಿಬೇಕಾದಂಥ ಧರ್ಮದ ಹಾದಿಯ ಬಗ್ಗೆ ಈ ಎಲ್ಲ ಭೀಕರ ದೃಶ್ಯಗಳನ್ನು ಕಂಡಂಥ ಅಶೋಕನಿಗೆ ಯುದ್ಧದ ಗೆಲುವಿನ ಬಗ್ಗೆ ಸಂತೋಷ ಇತ್ತು ಇಲ್ಲಿವರೆಗೂ, ಆದರೆ ಈಗ ಕಹಿ ಭಾವನೆ ಮೂಡ್ತದೆ. ಅಧರ್ಮ ಮತ್ತು ಹಿಂಸೆ ಮೂಲಕ ದೊರೆಯುವಂಥ ಗೆಲುವು ವ್ಯರ್ಥ ಎಂದು ಅವನಿಗೆ ಅರ್ಥವಾಗ್ತದೆ. ತನ್ನ ಮಗಳು ಚಾರುಮತಿಯನ್ನು ಆ ಸೋತ ನಗರದ ಹೆಣ್ಣು ಮಗಳ ಜಾಗದಲ್ಲಿ ಕಲ್ಪಿಸಿಕೊಂಡಾಗ ಅವನ ಎದೆ ನಡುಗಿ ಹೋಗ್ತದೆ. ಯಾವ ಹೆಣ್ಮಗಳು ತನ್ನ ಮಾನವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಮಹಡಿಯಿಂದ ಬಿದ್ದು ಪ್ರಾಣವನ್ನು ಕೊಟ್ಟಲೋ ಆ ಹೆಣ್ಣು ಮಗಳ ಸ್ಥಾನದಲ್ಲಿ ತನ್ನ ಮಗಳು ಚಾರುಮತಿ ಇದ್ದಿದ್ದರೆ ಏನಾಗಬಹುದಿತ್ತೇನೋ ಅನ್ನುವಂಥ ಬರೀ ಒಂದು ಕಲ್ಪನೆಯೇ ಅಶೋಕನಿಗೆ ಭಾರೀ ಭಯವನ್ನು ಹುಟ್ಟಾಕ್ತದೆ. ಅದೇ ಸಮಯದಲ್ಲಿ ಉಪಗುಪ್ತನು ಬುದ್ಧನ ತತ್ವಗಳನ್ನು ವಿವರಿಸ್ತಾ ಇದ್ದಾನೆ. ಹಿಂಸೆಯನ್ನು ಬಿಟ್ಟು ಧರ್ಮದ ಹಾದಿಯಲ್ಲಿ ನಡೆಯೋದಕ್ಕೆ ಅಶೋಕನಿಗೆ ಪ್ರೇರೇಪಿಸ್ತಾನೆ. ಅಶೋಕನಿಗೆ ಅಂತರಾಳದಲ್ಲಿ ಮತ್ತು ಆಕಾಶದಲ್ಲಿ ಬುದ್ಧನ ದಿವ್ಯ ರೂಪ ಭಿಕ್ಷಾಪಾತ್ರೆಯನ್ನು ಹಿಡಿದು ಧರ್ಮವನ್ನು ನಡೆಸು, ಧರ್ಮವನ್ನು ಉಳಿಸು ಅಂತ ಬೇಡ್ತಿರುವಂತೆ ಆತನಿಗೆ ಭಾಸವಾಗ್ತದೆ. ತಕ್ಷಣವೇ ಅಶೋಕನಿಗೆ ತನ್ನ ತಪ್ಪಿನ ಅರಿವಾಗಿ ಮಂಡಿ ಊರಿ ನಮಸ್ಕರಿಸ್ತಾ ಇನ್ನು ಮುಂದೆ ತಾನು ಯುದ್ಧವನ್ನು ಮಾಡೋದಿಲ್ಲ ಅಂತ ಆತ ಮಾತನ್ನು ಕೊಡ್ತಾನೆ. ಈ ಘಟನೆಯ ನಂತರ, ಕಳಿಂಗ ಯುದ್ಧದ ಈ ಘಟನೆಯ ನಂತರ ಅಶೋಕ ಚಂಡಾಶೋಕನಾಗುವುದನ್ನು ಬಿಟ್ಟು ಪ್ರಿಯದರ್ಶಿ ಮತ್ತು ಧರ್ಮ ಅಶೋಕ ಎನಿಸಿಕೊಳ್ಳುತ್ತಾನೆ. ಪ್ರಿಯದರ್ಶಿ ಅಂದರೆ ಎಲ್ಲರಿಗೂ ಇಷ್ಟವಾದಂಥವನು, ಪ್ರಿಯವಾದಂಥವನು ಅಂತ. ತನ್ನ ಆಳ್ವಿಕೆಯ ಉಳಿದ ಕಾಲವನ್ನು ಶಾಂತಿ ಮತ್ತು ಬೌದ್ಧ ಧರ್ಮದ ಪ್ರಚಾರಕ್ಕೆ ಮುಡಿಪಾಗಿಟ್ಟು ವಿಶ್ವಾದ್ಯಂತ ಆದರ್ಶ ರಾಜನಾಗಿ ಆತ ಬದುಕುವಂಥದ್ದು ಅಂತ. ಈ ರೀತಿ ಖಂಡಿತವಾಗಲೂ ಇವತ್ತು ಜಗತ್ತಿನಲ್ಲಿ ಎಷ್ಟೊಂದು ಯುದ್ಧಗಳನ್ನು ನಾವು ಕಾಣ್ತಾ ಇದ್ದೀವಿ. ಯುದ್ಧದಿಂದ ಬರೀ ಸಾವು, ನೋವು, ಹಿಂಸೆಗಳೇ ಹೊರತು ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಮನುಷ್ಯ ಭೂಮಿಯ ಮೇಲೆ ನಿಶ್ಚಿಂತೆಯಿಂದ ಬಾಳಬೇಕು ಅಂದರೆ ಅದಕ್ಕಿರುವಂಥದ್ದು ಒಂದೇ ಏನು ಅಂದರೆ ಶಾಂತಿ ಮತ್ತು ಅಹಿಂಸೆ ಅಂತ. ಇವೆರಡು ಇದ್ದಾಗ ಮನುಷ್ಯನ ಬಾಳು ಹಸನ ಆಗ್ತದೆ. ಅದಕ್ಕೆ ಯುದ್ಧ ಒಳ್ಳೆಯದಲ್ಲ ಅನ್ನುವಂಥದ್ದನ್ನು ನಾವು ಈ ಘಟನೆಯ ಮೂಲಕ ಏನು ಅಂದರೆ ಇಲ್ಲಿ ತಿಳ್ಕೊಬೋದು. ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಹೇಗೆ ಬರ್ಬೋದು ಅನ್ನುವಂಥದ್ದನ್ನು ನೋಡ್ಬೋದು. ಒಂದು ಈ ರೀತಿ ಕೇಳ್ಬೋದು ಅಂದರೆ ಶ್ರಮಣ ಮತ್ತು ಪ್ರಿಯದರ್ಶಿ ಅಶೋಕನ ಸಂಭಾಷಣೆಯನ್ನು ಕುರಿತು ವಿವರಿಸಿ ಅಂತಲೂ ಪ್ರಶ್ನೆ ಕೇಳ್ಬೋದು. ಅಥವಾ ಶ್ರಮಣ ಅನ್ನೋ ಬದಲಿ ಅಲ್ಲಿ ಉಪಗುಪ್ತ ಅಂತಲೂ ಕೇಳ್ಬೋದು. ಉಪಗುಪ್ತ ಮತ್ತು ಪ್ರಿಯದರ್ಶಿ ಅಶೋಕನ ಸಂಭಾಷಣೆಯನ್ನು ಕುರಿತು ಬರೆಯಿರಿ ಅಂತ ಕೇಳ್ಬೋದು. ಇಲ್ಲಾಂದರೆ ಎರಡನೇದಾಗಿ
ಕಳಿಂಗ ಯುದ್ಧದ ಭೀಕರ ದೃಶ್ಯಗಳನ್ನು ಕುರಿತು ವಿವರಿಸಿ ಅಂತ. ಹೇಗೆ ಉಪಗುಪ್ತ ಆತನನ್ನು ನಗರದಲ್ಲಿ ಕರ್ಕೊಂಡು ಹೋಗಿ ಆ ದೃಶ್ಯಗಳನ್ನು ಹೇಳ್ತಾನೆ ಅನ್ನುವಂಥದ್ದನ್ನು. ಮೂರನೇ ಪ್ರಶ್ನೆ, ಬೌದ್ಧ ಧರ್ಮದ ಅನುಯಾಯಿ ಅಶೋಕ. ಹೇಗೆ ಅಶೋಕ ಬೌದ್ಧ ಧರ್ಮದ ಅನುಯಾಯಿ ಆದ ಅನ್ನೋದಕ್ಕೆ ಈ ಕಳಿಂಗ ಯುದ್ಧದ ಒಂದು ಪರಿಣಾಮ ಅಥವಾ ಯುದ್ಧದ ಭೀಕರತೆಯನ್ನು ಏನು ಇಲ್ಲಿವರೆಗೂ ವಿವರಿಸಿದನಲ್ಲ, ಇದೆಲ್ಲವನ್ನು ಕೂಡ ನೀವೇನು ಮಾಡಬೇಕಾಗ್ತದೆ ಅಂದರೆ ಬರಿಬೇಕಾಗ್ತದೆ ಅಂತ. ಈ ರೀತಿ ಯುದ್ಧ ಪ್ರಿಯನಾದಂಥ ಅಶೋಕ ಶಾಂತಿ ಪ್ರಿಯನಾದಂಥ ಒಂದು ಘಟನೆಯನ್ನು ಏನು ಅಂದರೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಪ್ರಿಯದರ್ಶಿ ಅಶೋಕ ಅನ್ನುವಂಥ ಕಥೆ ಮೂಲಕ ನಮಗೆ ತಿಳಿಸ್ಕೊಡ್ತಾರೆ. ಧನ್ಯವಾದಗಳು.